ಬೆಳಗಾವಿಯ ಅತಿಥಿ ಗೃಹದಲ್ಲಿ ಬಿಜೆಪಿ ಮುಖಂಡರ ಸುದ್ದಿಗೋಷ್ಠಿ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ 2 ವರ್ಷದ ಸಾಧನಾ ಸಮಾವೇಶ ಮಾಡ್ತಿದೆ. ಅದು ಸಾಧನಾ ಸಮಾವೇಶ ಅಲ್ಲ, ಕಾಂಗ್ರೆಸ್ನವರು ಸ್ವಂತ ಗಳಿಸಿದ ಸಂಪಾದನಾ ಸಮಾವೇಶ ಮಾಡ್ತಿದ್ದಾರೆ ಎಂದು ಸಂಜಯ್ ಪಾಟೀಲ್ ರವರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬಿಜೆಪಿ ಹೋರಾಟದ ಮುಖಾಂತರ ಸಮಾವೇಶಕ್ಕೆ ವಿರೋಧ ಮಾಡುತ್ತೇವೆ ಎಂದು ಸಂಜಯ್ ಪಾಟೀಲ್ ತಿಳಿಸಿದರು. ಬಹುಶಃ ಮರ್ತೀರಿ, ಮುಡಾ ಹಗರಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಚಲೋ ಮೈಸೂರು ಅಂತ ಯಾತ್ರೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಹೋರಾಟ ಮಾಡಿದ ತಾವೆಲ್ಲರೂ ನೋಡಿದಿರಿ. ಮತ್ತು ಸದನ ಒಳಗಡೆ ಸದನ ಹೊರಗಡೆ ಎಲ್ಲ ಕಡೆನೂ ಹೋರಾಟ ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ. ಆದರೆ ಮಂಡ ಸರ್ಕಾರ ಇದೆ, ಮುರ್ದಾರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ನಮಗೆ ಬೈರಿ, ನಮಗೇನು ಬೇಕಾದ್ರೆ ಮಾತಾಡ್ರಿ, ಜನನೂ ಬೈಲಿ, ಮೀಡಿಯಾದವರು ಬೈಲಿ, ವಿಪಕ್ಷದವ್ರೂ ಬೈಲಿ, ನಮಗೇನೂ ಫರ್ಕ್ ಬೀಳೋದಿಲ್ಲ ಅಂತ ಮುರ್ದಾರೆ ಹೇಳ್ತಾರೆ. ನಮ್ಮದು ಮಾತಿದೆ, ಮಲ್ಕೊಂಡಿನವನಿಗೆ ನಾವು ಎಬ್ಸ್ಬೋದು, ಹೇಳಪ್ಪ ನಿದ್ದೆ ಹತ್ತಿದ ಭಾಳ ನಿಂಗೆ ಹೇಳ್ಬೇಕಂತ. ಇವ್ರು ನಿದ್ದೆ ಆ್ಯಕ್ಟಿಂಗ್ ಮಾಡಕ್ಕದಾರ, ಇವ್ರಿಗೇನು ಎಬ್ಸೋದು. ಅದಕ್ಕೆ ನಮ್ಮ ಹೋರಾಟನೂ ಚಾಲೂನೂ ಇದೆ. ಆದರೆ ಹೋರಾಟದ ಪರಿಣಾಮ ಈ ಸರ್ಕಾರ ಮೇಲೆ ಆಗೋದಿಲ್ಲ. ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕಂತ ಎಷ್ಟೋ ಸಂಗತಿಗಳು ನಾವು ನೋಡಿದ್ವಿ, ಅವರ ಕೆಲಸ, ಅವರ ಹಗರಣಗಳ. ಆದರೆ ಅವ್ರು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ರು. ನಾ ಏನಾದ್ರೂ ರಾಜೀನಾಮೆ ಕೊಡೋದಿಲ್ಲ. ಮಂತ್ರಿಗಳು ಹಾಗೇ ಇದ್ದಾರೆ. ಇಲ್ಲಿ ರಾಜೀನಾಮೆ, ಇಲ್ಲಿ ತಹಸೀಲ್ದಾರ್ ಆಫೀಸ್ದಲ್ಲಿ ನಮ್ಮಲ್ಲಿ ಆತ್ಮಹತ್ಯೆ ಆದಮೇಲೆ ಇಲ್ಲಿ ಇರುವಂಥ ಸಚಿವರ ಹೆಸರು ಬರ್ತೈತಿ, ಆದರೆ ಅವ್ರ ಸಚಿವರ ಮೇಲೆ ಏನೂ ಪರಿಣಾಮ ಆಗೋಂಗಿಲ್ಲ, ಮುಚ್ಚಾಕ್ತಾರೆ. ಅಧಿಕಾರಿಗಳ ಅವ್ರ ಮನಸ್ಸಿಲ್ಲಾದ್ರೂ ಸರ್ಕಾರದ ಒತ್ತಡಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅಧಿಕಾರಿನೂ ನಮ್ಮ ಜೊತೆ ಇಲ್ಲ, ಮತ್ತು ಸರ್ಕಾರ ಅಂತ ಮಂಡ ಇದೆ. ಅಂಥ ಸಂದರ್ಭದಲ್ಲಿ ನಮಗೆ ಹೋರಾಟಕ್ಕೆ ಎಷ್ಟು ಬೇಕಷ್ಟು ಯಶ ಬರ್ತಾಯಿಲ್ಲ ಅಂತ ನಾವು ಇದು ಒಪ್ಕೋಬೋದು. ಹೋರಾಟ ಮಾಡ್ತಾ ಇಲ್ಲ ಅಂತಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ನಮ್ಮೆಲ್ಲ ನಾಯಕರ ನಾಲ್ಕು ತಂಡ ಮಾಡಿ ನಾವು ಪ್ರತಿಯೊಂದು ಜಿಲ್ಲಾಕ್ಕೆ ಪ್ರವಾಸ ಮಾಡೋದ್ರ ಜೊತೆಗೆ ಹೋರಾಟಗಳು ಮಾಡುವಂಥ ಕೆಲಸ ಮಾಡಿದ್ದೀವಿ. ಆದರೆ ಇವರು ಎಷ್ಟು ಮಂಡಿದಾರಲ್ಲ, ನಾವು ಒಂದು ಕಡೆ ಭಾಷಣದಲ್ಲಿನೂ ಹೇಳ್ತೇವೆ, ಇದು ಪ್ರೆಸ್ದಲ್ಲಿ ಅಂತಲ್ಲ, ಸಿದ್ದರಾಮಯ್ಯ ಅವ್ರಿಗೆ ನಾವು ಎಷ್ಟೋ ವರ್ಷದಿಂದ ನೋಡ್ತೀವಿ. ಒಬ್ಬ ಸೀನಿಯರ್ ರಾಜಕೀಯ ವ್ಯಕ್ತಿ ಅಂತ ಗೌರವ ಕೂಡ ಕೊಡ್ತಾ ಬಂದಿದ್ದು. ಆದರೆ 2013ದಿಂದ 18 ಮಟ್ಟ ಇರುವಂಥ ಮುಖ್ಯಮಂತ್ರಿ ಮತ್ತು ಈಗಿರುವಂಥ ಮುಖ್ಯಮಂತ್ರಿ ಒಳಗೆ ಜಮೀನು ಆಸ್ಮಾನ್ ವ್ಯತ್ಯಾಸ ಇದೆ. ಏನು ಪರಿವರ್ತನೆ ಆಗೈತಿ ಇವ್ರವಾಗ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅವ್ರಿಗೆ ಏನು ಸ್ವಲ್ಪನೂ ಅವ್ರಿಗೆ ವಿವೇಕತೆ ಇಲ್ಲ.